ಅರ್ಧಗೋಳದ ತ್ರಿಜ್ಯ, ಶಂಕುವಿನ ತ್ರಿಜ್ಯ ಮತ್ತು ಶಂಕುವಿನ ಎತ್ತರವು ಈಕ್ವಲ್ ಅದಾವು. ಆ ಅರ್ಧಗೋಳದ ವಕ್ರ ಮೇಲ್ಮೈ ಪ್ರದೇಶ ಮತ್ತು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಏನಂತ ಕೇಳಿದ್ರೆ ನೋಡ್ರಿ, ಕರ್ವ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ರೇಷಿಯೋ ಕರ್ವ್ ಸರ್ಫೇಸ್ ಏರಿಯಾ ಕೋನ್ ಆಗುತ್ತೆ. ಇದ್ರ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 2πr² ರೇಷಿಯೋ. ಈ ಕೋನದ ಫಾರ್ಮುಲಾ πr ಇಲ್ಲಕತಿ. ಇಲ್ಲಿ ಎಲ್ ವ್ಯಾಲ್ಯೂ ಏನಾಕತಿ, ಎಲ್ ವ್ಯಾಲ್ಯೂ ಇಕ್ವಲ್ ಸ್ಕ್ವೇರ್ ರೂಟ್ ಆಫ್ ರೇಡಿಯಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಆಕತಿ. ರೇಡಿಯಸ್ ಮತ್ತು ಹೈಟ್ ಈಕ್ವಲ್ ಅದು, ಹಂಗಾಗಿ r² ಪ್ಲಸ್ r² ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಆಫ್ 2r² ಆಗುತ್ತೆ. ಆರ್ ಹೊರಗೆ ಬಂದು √2 ಆಗಿರ್ತೈತಿ ಎಲ್ ವ್ಯಾಲ್ಯೂ. ಇಲ್ಲಿ ನೋಡ್ರಿ, ಇಲ್ಲಿ ಪೈ ಕ್ಯಾನ್ಸಲ್ ಆಕತಿ. 2r² ರೇಷಿಯೋ ಆರ್ ವ್ಯಾಲ್ಯೂ ಇಲ್ಲಿ ಏನೈತಿ ಆರ್, ಎಲ್ ವ್ಯಾಲ್ಯೂ r√2 ಐತಿ. r² ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನಾಯ್ತು 2√2 ಉಳಿತಿ. ಈ 2√2 ಎರಡನ್ನ ನಾವು ಏನಂತ ಬರ್ತೀವಿ, √2 ಇಂಟು √2 ರೇಷಿಯೋ √2. √2 ಕ್ಯಾನ್ಸಲ್ ಆಗಿ √2 ರೇಷಿಯೋ 1 ಉಳಿತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ವ್ಯಾಪಾರಿ ಒಂದು ಗಡಿಯಾರಕ್ಕೆ 8% ಮತ್ತು 18% ರಿಯಾಯಿತಿಗಳನ್ನು ಘೋಷಿಸ್ತಾನೆ. ಗಡಿಯಾರದ ಮಾರಾಟ ಬೆಲೆ 943 ಆಗಿದ್ರೆ ಆ ಗಡಿಯಾರದ ಗುರುತಿಸಿದ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಎಕ್ಸ್ ಗುರುತಿಸಿ ಬೆಲೆ ಅಂತ ತೊಗೊತೀನಿ. 8% ಡಿಸ್ಕೌಂಟ್ ಕೊಟ್ಟನಂದ್ರೆ ಉಳಿದಿದ್ದು ಎಷ್ಟು, 92/100 ಉಳಿದೈತಿ. ಒಳ್ಳೆ 18% ಡಿಸ್ಕೌಂಟ್ ಅನ್ನೋದು ಉಳಿದಿದ್ದು ಎಷ್ಟು, 82% ಡಿವೈಡೆಡ್ ಬೈ 100 ಈಕ್ವಲ್ ಟು ಎಷ್ಟಕ್ಕೆ ಮಾರ್ಯಾನ, 943ಕ್ಕೆ ಮಾರ್ಯಾನ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ, 1250 ರೂಪಾಯಿ ಏನಾಗುತ್ತೆ ಇದರದ್ದು ಮಾರ್ಕ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ 1200 ವಸ್ತುಗಳನ್ನು 1800 ರೂಪಾಯಿ ಖರೀದಿಸಿದನು. ಅವನು ಅವುಗಳನ್ನು 1000ಕ್ಕೆ 1600 ರೂಪಾಯಿ ದರದಲ್ಲಿ ಮಾರಿದನು. ಲಾಭ ಅಥವಾ ನಷ್ಟ ಏನಾಗುತ್ತೆ ಅಂತ ಕೇಳೋಣ. ನೋಡ್ರಿ, ಒಂದು ವಸ್ತುವಿನ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಇಲ್ಲಿ 1800 ಡಿವೈಡೆಡ್ ಬೈ 1200, 00 6 3 18 6 2 11 1.5 ರೂಪಾಯಿ ಕಾಸ್ಟ್ ಪ್ರೈಸ್ ಆಯ್ತು. ಒಂದರದ್ದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ, ಸೆಲ್ಲಿಂಗ್ ಪ್ರೈಸ್ 1600 ಡಿವೈಡ್ ಬೈ 100 ಎಷ್ಟೈತಿ 1000, 20 ಕ್ಯಾನ್ಸಲ್ ಮಾಡಿದ್ರೆ ಉಳಿದು 1.6 ಸೆಲ್ಲಿಂಗ್ ಪ್ರೈಸ್ ಐತಿ. ಪ್ರಾಫಿಟ್ ಎಷ್ಟೈತಿ ಇಲ್ಲಿ 0.1 ಡಿವೈಡೆಡ್ ಬೈ 1.5 ಇಂಟು 100 ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗತ್ತೆ ಇಲ್ಲಿ 6.6% ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಗೋಧಿಯನ್ನು 25% ಲಾಭದಲ್ಲಿ ಮಾರ್ತಾನೆ ಮತ್ತು ನಿಜವಾದ ತೂಕಕ್ಕಿಂತ 5% ಕಡಿಮೆ ತೂಕವನ್ನು ಬಳಸ್ತಾನೆ. ಅವನು ಒಟ್ಟು ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಕಾಸ್ಟ್ ಪ್ರೈಸ್ ಟು ರೇಷಿಯೋ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 25% ಫ್ರ್ಯಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. ಲಾಭಕ್ಕೆ ಮಾರೇನಂದ್ರೆ 4ರಿಂದ 5 ಆಗುತ್ತೆ. 5% ಕಡಿಮೆ ಕೊಡ್ತಾನೆ. ಅಂದ್ರೆ ಅವು ಕಾಸ್ಟ್ ಪ್ರೈಸ್ ಎಷ್ಟಾಗೈತಿ 95 ಆಗಿರ್ತೈತಿ, ಸೆಲ್ಲಿಂಗ್ ಪ್ರೈಸ್ 100 ಆಕತಿ. 5 1 5 19 19 ಇಂಟು 4 ಮಾಡಿದ್ರೆ ಎಷ್ಟಾಯ್ತು 76 ಇಂಟು ಈಕ್ವಲ್ ಟು 100 ಆಯ್ತು. ಪ್ರಾಫಿಟ್ ಎಷ್ಟಾಯ್ತು ಇಲ್ಲಿ 24 ಡಿವೈಡೆಡ್ ಬೈ 76 ಇಂಟು 100 ಅಂದ್ರೆ ಈಕ್ವಲ್ ಟು 31.57% ಪ್ರಾಫಿಟ್ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 0.002 ಮತ್ತು 0.04 ಮತ್ತು 0.0006 ಪ್ರೊಫೆಷನ್ ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ, 0.02 ಡಿವೈಡೆಡ್ ಬೈ 0.04 ಈಕ್ವಲ್ ಟು 0.006 ಡಿವೈಡೆಡ್ ಬೈ ಎಕ್ಸ್. ಇದೇನಾಗುತ್ತೆ ಮೇಲೆ ಇಂಟು 100 ಇಂಟು ಡಿವೈಡೆಡ್ ಬೈ ಇದು 4000 ಇಂಟು 4 ಆಗುತ್ತೆ. ಈಕ್ವಲ್ ಟು 6 ಡಿವೈಡೆಡ್ ಬೈ ಎಕ್ಸ್ ಇಂಟು 10,000 ಆಗುತ್ತೆ. 2 0 2 0 ಇದೊಂದು 0 ಇದೊಂದು 0 2 1 2 3 6 4 3 12 ಡಿವೈಡೆಡ್ ಬೈ 1000 ಎಕ್ಸ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನಂತೀವಿ 0.012 ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 9960 ಮೊತ್ತವನ್ನು ವಾರ್ಷಿಕ 7% ಚಕ್ರ ಬಡ್ಡಿ ದರದಲ್ಲಿ ಸಾಲವಾಗಿ ತೆಗೆದುಕೊಳ್ಳಲಾಗಿದೆ ಮತ್ತು ಅದನ್ನು 2 ಸಮಾನ ವಾರ್ಷಿಕ ಕಂತುಗಳಲ್ಲಿ ತೀರಿಸಲಾಗಿದೆ. ಪ್ರತಿ ಕಂತಿನ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 7.5% ಫ್ರ್ಯಾಕ್ಷನ್ ಏನಾಗುತ್ತಿದೆ 100 ಇಂಟು 10 ಮಾಡಿದ್ರೆ 25 3 25 25 4 100 ಅಂದ್ರೆ 3/40. ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 40ರಿಂದ 43 ಸಾರಿ ಇನ್ಸ್ಟಾಲ್ಮೆಂಟ್ ಆಗುತ್ತೆ. ಇಲ್ಲಿ ಎರಡನೇ ವರ್ಷಕ್ಕೆ ಏನಾಗುತ್ತೆ 40 ಸ್ಕ್ವೇರ್ 43 ಸ್ಕ್ವೇರ್ ಆಗುತ್ತೆ. ಈ ಇನ್ಸ್ಟಾಲ್ಮೆಂಟ್ ನಮ್ಮ ಸೇಮ್ ಇರ್ತೈತೆ ಅಂದ್ರೆ ಇಂಟು 43 ಮಾಡ್ಬೇಕು. ಈ ಮ್ಯಾಲಿಂದಾಗ 40 ಇಂಟು 43 ಮಾಡಿದ್ರೆ 40 ಇಂಟು 43 40 ಸ್ಕ್ವೇರ್ 1600. ಇಲ್ಲಿ ಇದು 43 ಸ್ಕ್ವೇರ್ ಇದು 43 ಸ್ಕ್ವೇರ್ ಈಕ್ವಲ್ ಆಗುತ್ತೆ. ಇದು ಎಷ್ಟಾಗುತ್ತೆ ಇಲ್ಲಿ 40 ಇಂಟು 43 ಮಾಡಿದ್ರೆ 1720 ಆಗುತ್ತೆ. 1720 ಪ್ಲಸ್ 1600 ಮಾಡಿದ್ರೆ ಎಷ್ಟಾಗುತ್ತೆ 3320 ಪ್ರಿನ್ಸಿಪಲ್ ಆಗುತ್ತೆ. ಇಲ್ಲಿ 3320 ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಡೋಣ
9,960 ಅಂದ್ರೆ ಇಂಟು 3 ಆಗೈತಿ. ನಮ್ಗೆ ಒಂದು ಇನ್ಸ್ಟಾಲ್ಮೆಂಟ್ ಎಷ್ಟಾಗತ್ತೆ ಇಲ್ಲಿ 43 ಸ್ಕ್ವೇರ್ ಇಂಟು 3 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 5,547 ರೂಪಾಯಿ ಒಂದು ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸ್ಕ್ವೇರ್ ಮತ್ತು ಒಂದು ಇಕ್ವಿಲೇಟರ್ ಟ್ರಯಾಂಗಲ್ ಇದ್ದು ಪೆರಿಮೀಟರ್ಗಳು ಸಮ ಅದಾವ ಮತ್ತು ಸ್ಕ್ವೇರಿಂದ ಇಲ್ಲಿ ಡಯಾಗೋನಲ್ ಕೊಟ್ಟರೆ ಎಷ್ಟು ಕೊಟ್ಟಾನ 12√2 ಸೆಂಟಿಮೀಟರ್. ಹಂಗಾರ ಆ ತ್ರಿಭುಜದ ಏರಿಯಾ ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಗೆ ಇಲ್ಲಿ ನೋಡ್ರಿ, ಸ್ಕ್ವೇರಿಂದ ಡಯಾಗೋನಲ್ ಫಾರ್ಮುಲಾ ಏನಾಗುತ್ತೆ ಇಲ್ಲಿ a√2 ಆಗುತ್ತೆ. ಡಯಾಗೋನಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ 12√2 = a√2 ಆಗುತ್ತೆ. √2 ಕ್ಯಾನ್ಸಲ್ ಆಗಿ a ಏನು ಎಷ್ಟು ಬಂತು 12 ಸೆಂಟಿಮೀಟರ್. ಅಂದ್ರೆ ಇದು ಸ್ಕ್ವೇರಿಂದ ಸೈಡ್ ವ್ಯಾಲ್ಯೂ ಬಂತು. ಇದೇನಾಯ್ತು ಮತ್ತೆ ಪೆರಿಮೀಟರ್ ಟ್ರಯಾಂಗಲ್ = ಪೆರಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಪೆರಿಮೀಟರ್ ಟ್ರಯಾಂಗಲ್ ಏನಿರ್ತೈತಿ ಇಕ್ವಿಲೇಟರ್ ಟ್ರಯಾಂಗಲ್ 3a ಆಗಿರ್ತೈತಿ, ಇದರದ್ದು 4a ಆಗಿರ್ತೈತಿ. ಇಲ್ಲೇನಾಗುತ್ತೆ 4 ಇಂಟು a ವ್ಯಾಲ್ಯೂ ಎಷ್ಟೈತಿ 12 ಐತಿ. 3 ಇಂಟು a 3 1 3 4 12. a ವ್ಯಾಲ್ಯೂ ಎಷ್ಟು ಬಂತಿಲ್ಲ 16 ಸೆಂಟಿಮೀಟರ್ ಬಂತು. ನಮ್ಗೆ ಇಲ್ಲಿ ಏರಿಯಾ ಕೇಳ್ಯಾನ. ಏರಿಯಾ ಫಾರ್ಮುಲಾ ಏನಾಗುತ್ತೆ ಇದ್ರದ್ದು ಇಕ್ವಿಲೇಟರ್ ಟ್ರಯಾಂಗಲ್ √3/4 a² ಆಗುತ್ತೆ. √3/4 ಇಂಟು 16 ಇಂಟು 16 4 1 4 4 16 16 ಇಂಟು 4 64 √3 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಆಟಿಕೆ ಮೇಲೆ 15% ರಿಯಾಯಿತಿ ನೀಡಲಾಗಿದೆ. ಅದಕ್ಕೆ ಮತ್ತೆ 15% ಅನುಕ್ರಮ ರಿಯಾಯಿತಿ ನೀಡಲಾಗಿದೆ. ಆ ಆಟಿಕೆ ಒಟ್ಟು ಪರಿಣಾಮಕಾರಿ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳೋಣ. ನೋಡ್ರಿ, ಇದು a+b ಮೈನಸ್ a ಇಂಟು b / 100 ಆಗುತ್ತೆ. a ವ್ಯಾಲ್ಯೂ ಎಷ್ಟು 15 ಪ್ಲಸ್ 15 ಮೈನಸ್ 15 ಇಂಟು 15 / 100 ಆಗುತ್ತೆ. ಇದೆಷ್ಟು 30 ಮೈನಸ್ 2.25 ಆಗುತ್ತೆ. ಅಂದ್ರೆ ಎಷ್ಟು 27.75% ಟೋಟಲ್ ಡಿಸ್ಕೌಂಟ್ ವ್ಯಾಲ್ಯೂ ಹೋಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರೋಹನ್ ಮತ್ತು ಸೋನು ಒಂದು ಕೆಲಸವನ್ನು ಕ್ರಮವಾಗಿ 10 ದಿನ ಮತ್ತು 12 ದಿನದಾಗ ಪೂರ್ಣಗೊಳಿಸ್ತಾನೆ ಅಂದ್ಕೊಟ್ನ. ರೋಹನ್ ಎಷ್ಟು 10 ದಿನ, ಸೋನು 12 ದಿನ. LCM ಎಷ್ಟಾಗೈತಿ 60. 10 6 12 ಇಲ್ಲಿ 60 ಆಯ್ತು. ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಸೋಹನ್ ಮೊದಲ ದಿನ ಆರಂಭಿಸ್ತಾನೆ. ಸಂಪೂರ್ಣ ಕೆಲಸವನ್ನು ಅವ್ರು ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳಿದ್ರೆ ಸೋಹನ್ ಒಂದು ಎಷ್ಟೈತಿ 5, ಆಮೇಲೆ ರೋಹನ್ ಒಂದು 6. ಎಷ್ಟು ದಿನ ಆಗ್ತಿದೆ 2 ದಿನ. ಟೋಟಲ್ ವರ್ಕ್ ಎಷ್ಟು 11 ವರ್ಕ್ನ 2 ದಿನ ಮಾಡ್ತಾರೆ. ಇವೆ ಉಷ್ಟಕ್ಕೆ ಎಷ್ಟು ಇಂಟು 5 ಮಾಡಿನಿ ಅಂದ್ರೆ ಎಷ್ಟಾಗೈತಿ 55 ವರ್ಕ್ನ 10 ದಿನದಾಗ ಮಾಡ್ತಾರೆ ಇಬ್ರು. ಒಳ್ಳೆ ಇನ್ನು ಉಳಿದಿದ್ದು ಎಷ್ಟು 5 ವರ್ಕ್. ಆ 5 ವರ್ಕ್ನ ಯಾರು ಮಾಡ್ತಾರೆ ಸೋಹನ್ ಮಾಡ್ತಾನೆ. ಅದನ್ನ ಎಷ್ಟು 5 ವರ್ಕ್ನ ಸೋಹನ್ ಮಾಡಿದ್ರೆ ಎಷ್ಟಾಯ್ತು 60 ವರ್ಕ್. ಅವಾಗ 1 ದಿನ ಅಂದ್ರೆ ಎಷ್ಟಾಗ್ತಿಲ್ಲ ಟೋಟಲ್ ದಿನ 11 ದಿನ ಬರ್ತದೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸ್ಪರ್ಧಾರ್ಥಿಗಳ ನಡುವೆ ನಡೆದ ಚುನಾವಣೆಯಲ್ಲಿ ಒಟ್ಟು ಮತಗಳ 25% ತಾಂತ್ರಿಕ ಸಮಸ್ಯೆ ಕಾರಣದಿಂದಾಗಿ ಅಮಾನ್ಯವಾಗಿವೆ. ವಿಜೇತನು 7,500 ಮತಗಳನ್ನು ಪಡೆದಿದ್ದಾನೆ. ಇದು ಒಟ್ಟು ಮಾನ್ಯ ಮತಗಳ 2/3 ಭಾಗ ಐತಿ. ವಿಜೇತನ ಮತಗಳು ಮತ್ತು ಅಮಾನ್ಯ ಮತಗಳ ನಡುವಿನ ವ್ಯತ್ಯಾಸ ಏನಂತ ಕೇಳಿ ನೋಡ್ರಿ. ಟೋಟಲ್ ಎಷ್ಟು ಅಂತ 100x ಆಗುತ್ತೆ. ಇನ್ವ್ಯಾಲಿಡ್ ಎಷ್ಟಾಗಿವೆ 25%. ಅಂದ್ರೆ 25x. ವ್ಯಾಲಿಡ್ ಎಷ್ಟಾದವು 75x ಆದವು. ವಿನ್ ಆದವು ಎಷ್ಟು ತೊಗೊಂಡನ ವ್ಯಾಲಿಡ್ ಓಟಿಂದ 75x ಇಂದ 2/3 ಭಾಗ ತೊಗೊಂಡನ. ಅಂದ್ರೆ ವ್ಯಾಲ್ಯೂ ಎಷ್ಟು ಕೊಟ್ಟಾನ 7,500. 75 1 25 3 2 1 2 50. ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 150 ಆಯ್ತು. ನಮ್ಗೆ ಇನ್ವ್ಯಾಲಿಡ್ ಓಟ್ ಎಷ್ಟಾದ ಇಲ್ಲಿ 25x ಐತಿ. ಅಂದ್ರೆ 25 ಇಂಟು 150 ಮಾಡಿದ್ರೆ ಎಷ್ಟು ಬರ್ತೈತಿ ಇದು 3,750 ಆಗ. ನಮ್ಗೆ ಡಿಫ್ರೆನ್ಸ್ ಕೇಳೋಣ ವ್ಯಾಲ್ಯೂ ಗೆದ್ದವ್ರದ್ದು ಮತ್ತು ಇನ್ವ್ಯಾಲಿಡ್ ಓಟಿಂದು. ಗೆದ್ದವು ಓಟ್ ಎಷ್ಟದು 7,500 ಅದು ಮೈನಸ್ 3,750 ಮಾಡಿದ್ರೆ 3,750 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PQ ಮತ್ತು R ಸೇರಿ ಒಂದು ಕೆಲಸನ 38 ದಿನದಾಗ ಪೂರ್ಣಗೊಳಿಸ್ತಾರೆ. ಅಂದ್ರೆ 3 ಜನ ಸೇರಿ PQR ಎಷ್ಟು ದಿನದಾಗ 38 ದಿನದಾಗ. Q ಮತ್ತು R ಸೇರಿ 76 ದಿನ. Q ಪ್ಲಸ್ R ಎಷ್ಟಾಗ್ತಿಲ್ಲ 76 ಆಯ್ತು. ಅಂದ್ರೆ LCM ಎಷ್ಟಾಗುತ್ತೆ 76 38 ಅಲ್ಲಿ 76 ಒಂದೇ ಆಯ್ತು. Q ಮತ್ತು R ಎಷ್ಟಾಯ್ತು 1 ಆಯ್ತು. ಇಲ್ಲಿ 3 ಮಂದಿ ಸೇರಿ 2 ಐತಿ. ಉಳಿದಿದ್ದು ಯಾರು P ಎಫಿಷಿಯನ್ಸಿ ಎಷ್ಟಾಗುತ್ತೆ 1 ಆಗುತ್ತೆ. ಹಂಗಾದ್ರೆ P ಒಬ್ಬನೇ ಎಷ್ಟು ದಿನದಾಗ ಮಾಡ್ತಾನೆ ಅನ್ನೋದನ್ನ ಕೇಳೋಣ. P ತೆಗೆದುಕೊಳ್ಳುವ ದಿನ ಏನಾಗುತ್ತೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಮಾಡಿದ್ರೆ 76 ದಿನ ತೊಗೊಂತಾನೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆರ್ ತನ್ನ ಮನೆಯಿಂದ ಅಂಚೆ ಕಚೇರಿಗೆ 5 ಕಿಲೋಮೀಟರ್ 400 ಮೀಟರ್ ದೂರವನ್ನು ಅರ್ಧ ಗಂಟೆ ಹೋಗ್ತಾನೆ. ಅಂದ್ರೆ ಇದೆಷ್ಟು ಆಗ್ತಿದ್ರಿ 5.4 ಕಿಲೋಮೀಟರ್ ಆಯ್ತು.
ಆಮೇಲೆ ನಂತರ ಅಂಚೆ ಕಚೇರಿಯಿಂದ ಮನೆಗೆ 25 ಕಿಲೋಮೀಟರ್ ಮತ್ತು 750 ಮೀಟರ್ ದೂರವನ್ನು 90 ನಿಮಿಷದಲ್ಲಿ ಮುಟ್ತಾನೆ. ಅಂದಿದೆ ಅಷ್ಟೊತ್ತು 25.75 ಕಿಲೋಮೀಟರ್ ಎಷ್ಟು ಗಂಟೆ 90 ನಿಮಿಷ. ಮನೆಯಿಂದ ಕಚೇರಿಗೆ 6ನ ಸರಾಸರಿ ವೇಗ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಸರಾಸರಿ ವೇಗ ಏನಾಗುತ್ತೆ ಇಲ್ಲಿ ಈಜುಕೊಟ್ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗಿರುತ್ತೆ. ಒಟ್ಟು ದೂರ ಎಷ್ಟಾಗುತ್ತೆ ಇಲ್ಲಿ ಮೊದಲಕ್ಕೆ 5.4 ಕಿಲೋಮೀಟರ್, ಆಮೇಲೆ 25.75 ಕಿಲೋಮೀಟರ್. ಮೊದಲಕ್ಕೆ ಅರ್ಧ ಗಂಟೆಯಿಂದ 30 ನಿಮಿಷ, ಆಮೇಲೆ 90 ನಿಮಿಷ. ಇದು ಸಮ್ ಎಷ್ಟಾಯ್ತು 31.15 ಆಯ್ತು. ಇದು 120 ನಿಮಿಷ ಅಂದ್ರೆ ಈಕ್ವಲ್ ಟು 2 ತಾಸು ಆಯ್ತು. 31.15 2 ಮಾಡಿದ್ರೆ ಎಷ್ಟಾಯ್ತು 15.57 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 517, 139, 195, 176 ಮತ್ತು 192 ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಷ್ಟು ಸಂಖ್ಯೆಗಳ ಸಮ್ ಎಷ್ಟಾಗುತ್ತೆ ಇಲ್ಲಿ 1219 ಆಗುತ್ತೆ. ಡಿವೈಡೆಡ್ ಬೈ ಟೋಟಲ್ ಎಷ್ಟು ಸಂಖ್ಯೆ ಇದಾವೆ ಇವು 5 ಸಂಖ್ಯೆ ಇದಾವೆ ಅಂದ್ರೆ 5 ಈಕ್ವಲ್ ಟು 243.8 ಎವರೇಜ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 100 ಸೆಂಟಿಮೀಟರ್ ಉದ್ದದ ಬೋರ್ಡನ್ನು 86 ಸೆಂಟಿಮೀಟರ್ಗೆ ಕತ್ತರಿಸಲಾಗೈತಿ. ಎಷ್ಟು ಶೇಕಡಾ ಭಾಗವನ್ನು ತೆಗೆದು ಹಾಕೈತಿ ಅಂತ ಕೇಳಿದ್ರೆ ಎಷ್ಟು ಕಮ್ಮಿ ಆಯ್ತು ಇಲ್ಲಿ ಕಮ್ಮಿ ಆಗಿದ್ದು 14 ಡಿವೈಡೆಡ್ ಬೈ 100 ಇಂಟು 100 100 ಕ್ಯಾನ್ಸಲ್ ಆದರೆ ಎಷ್ಟು 14% ತೆಗೆದು ಹಾಕೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಮೊತ್ತ 4 ವರ್ಷಗಳಲ್ಲಿ ವಾರ್ಷಿಕವಾಗಿ ಸಂಯೋಜಿತ ಬಡ್ಡಿ ಹೊಂದಿದರೆ ತನ್ನ ಸ್ವಂತ ಮೊತ್ತದ 625,256 ಗುಣವಾದ ವಾರ್ಷಿಕ ಸಂಯೋಜಿತ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನೋಡ್ರಿ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ ರೇಸ್ ಟು ಟಿ ಆಗುತ್ತೆ. ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿ 625, ಪ್ರಿನ್ಸಿಪಲ್ ಎಷ್ಟೈತಿ 256, 1 ಪ್ಲಸ್ ಆರ್ ಡಿವೈಡ್ ಬೈ 100. ಟೈಮ್ ಎಷ್ಟು ಕೊಟ್ಟಾನ 4 ವರ್ಷ ಕೊಟ್ಟಾನ. 625 ಡಿವೈಡೆಡ್ ಬೈ 256 ಈಸ್ ಈಕ್ವಲ್ ಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100/4 ಆಗುತ್ತೆ. ಇದು 5/4 ಆಗುತ್ತೆ. ಇದು 4/4 ಆಗುತ್ತೆ. ಅಂದ್ರೆ 5/4 ಈಸ್ ಈಕ್ವಲ್ ಟು ರೇಷೋ/4 ಆಗುತ್ತೆ. ಅಂದ್ರೆ ಇದು 100 ಪ್ಲಸ್ 6 ಡಿವೈಡೆಡ್ ಬೈ 100/4 ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆದವು ಇಲ್ಲಿ. ಅಂದ್ರೆ 5/4 ಈಸ್ ಈಕ್ವಲ್ ಟು 100 ಪ್ಲಸ್ 6 ಡಿವೈಡೆಡ್ ಬೈ 100. 500 ಈಸ್ ಈಕ್ವಲ್ ಟು 400 ಪ್ಲಸ್ 4 6. 100 ಈಸ್ ಈಕ್ವಲ್ ಟು 4 6. 6 ಈಸ್ ಈಕ್ವಲ್ ಟು ಎಷ್ಟಾಯ್ತು 25% ಬಂತು. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಜಾಕೆಟ್ ಮತ್ತು ಹ್ಯಾಂಡ್ ಬ್ಯಾಗ್ಗಳ ಬೆಲೆಗಳು 3:2 ಅನುಪಾತದಲ್ಲಿ ಅದು ಅಂತ ಕೇಳಿದ್ರೆ ಜಾಕೆಟ್ ಮತ್ತು ಹ್ಯಾಂಡ್ ಬ್ಯಾಗ್ ಏನದು 3x/2x ಐತಿ. ಜಾಕೆಟ್ ಬೆಲೆ ಹ್ಯಾಂಡ್ ಬ್ಯಾಗ್ಗಿಂತ 6 ರೂಪಾಯಿ ಹೆಚ್ಚೈತಿ. ಜಾಕೆಟ್ ನೀವು ಎರಡು ನಡ್ಬರ್ಕ್ ಎಷ್ಟೈತಿ x ಐತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 600 ರೂಪಾಯಿ ಕೊಟ್ಟಾನ 1 x ಇರ್ದು. ಹಂಗಾದ್ರೆ ಹ್ಯಾಂಡ್ ಬ್ಯಾಗ್ನ ಬೆಲೆ ಎಷ್ಟು ಅಂದ್ರೆ ಹ್ಯಾಂಡ್ ಬ್ಯಾಗಿನ ವ್ಯಾಲ್ಯೂ ಎಷ್ಟೈತಿ 2x ಐತಿ. ಅಂದ್ರೆ 2 ಇಂಟು 600 ಮಾಡಿದ್ರೆ ಎಷ್ಟೈತಿ 1200 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.